ಅಲ್ಲಿ ಮೈಸೂರು ಸಿದ್ದರಾಮಯ್ಯ ಇದೆ. छत्रचामराज्य किल राजोपचार सर्वोपचार पूजा समर्पयामि। ಡಾಕ್ಟರ್ ಶ್ರೀ 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 ಶಿವಾನಂದನಾಥ ಮಹಾಸ್ವಾಮಿಗಳವರ ಸನ್ನಿಧಿಗೆ ವಂದಿಸುತ್ತಾ ಸಲಗ ಋಷಿ ಪರಂಪರೆಗೆ ಭಾರತ ಮಾತೆಗೆ ವಂದಿಸುತ್ತಾ ಈ ಕ್ಷೇತ್ರದ ಅಧಿದೇವತೆಯಾದ ಲಕ್ಷ್ಮೀಕಾಂತ ಸ್ವಾಮಿಗೆ ವಂದಿಸಿ ತಾಯಿ ಚಾಮುಂಡೇಶ್ವರಿಯನ್ನು ಸ್ಮರಿಸುತ್ತಾ ದೀಪೋತ್ಸವ ಕಾರ್ತಿಕ ಮಾಸದಲ್ಲಿ ಸನಾತನ ಧರ್ಮದ ಒಂದು ಪ್ರತೀಕವಾಗಿ ಪ್ರತಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಇಡೀ ದೇಶದಲ್ಲಿ ದೀಪವನ್ನು ಪ್ರಜ್ವಲ ಮಾಡಿ ಹೃದಯವನ್ನು ವಿಶಾಲ ಮಾಡಿಕೊಳ್ಳುವಂತಹ ಕತ್ತಲೆಯನ್ನು ಹೊರಿಸಿ ಬೆಳಕನ್ನು ತುಂಬಿಕೊಳ್ಳುವಂತಹ ಪವಿತ್ರ ಕಾರ್ಯಕ್ರಮ ಈ ಮಾಸ. ಆ ಕಾರ್ತಿಕ ಮಾಸ ಮುಗಿತಾ ಇದ್ದಾಗೆ ವಿಷ್ಣು ದೀಪೋತ್ಸವ ಬರ್ತದೆ.
ವಿಷ್ಣು ದೇವಾಲಯಗಳಲ್ಲಿ ವಿಷ್ಣು ದೀಪವನ್ನು ಹಚ್ಚಿ ಹೃದಯವನ್ನು ವಿಶಾಲ ಮಾಡಿಕೊಳ್ಳುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಇಂದು ಲಕ್ಷ್ಮೀಕಾಂತನ ಸನ್ನಿಧಿಯಲ್ಲಿ ಪೂಜ್ಯ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ನಡೀತಾ ಇದೆ. ಮಹಾಸ್ವಾಮಿಗಳ ಸನ್ನಿಧಿಯ ಈ ಪವಿತ್ರ ವೇದಿಕೆಯಲ್ಲಿ ಈ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಪೂಜ್ಯರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಬಹಳ ಭಕ್ತಿಪೂರ್ವಕವಾಗಿ ನಾವು ಕೇಳಿಕೊಂಡು ಬನ್ನಿ ಸ್ವಾಮೀಜಿ ಅವರಿಗೆ ನಮಗೆ ಇರೋದು ಒಂದು ಜಿಲ್ಲೆಯನ್ನು ನಾವು ಮೇಂಟೈನ್ ಮಾಡೋದು ದೊಡ್ಡ ಕಷ್ಟ ಆಗಿದೆ. ಆದರೆ ಪೂಜ್ಯ ಜಗದ್ಗುರುಗಳು ಇಡೀ ಕರ್ನಾಟಕ ಅಲ್ಲ, ನಮ್ಮ ಭಾರತ ದೇಶದ ಮೂಲೆಗೆ ಹೋಗ್ತೀವಿ. ಭಕ್ತರಿಗೆ ದರ್ಶನವನ್ನು ನೀಡುವಂಥದ್ದು ನಮ್ಮ ದೇಶ ಅಷ್ಟೇ ಅಲ್ಲ, ಅವರ ಅಂತರ ದೇಶಗಳಲ್ಲಿಯೂ ಕೂಡ ಅವರು ದರ್ಶನ ಕೊಡುವಂಥ ಜವಾಬ್ದಾರಿ ಹೊಂದಿದ್ದಾರೆ. ಹಾಗೆ ಸಮಯ ಇಲ್ಲದೇ ಇರೋದ್ರಿಂದ ನಾವು ಕಾರ್ತಿಕ ಮಾಸದಲ್ಲಿ ಈ ವಿಷ್ಣು ದೀಪೋತ್ಸವ ತಿಳ್ಕೊಂಡು ಆದ ಪೂಜೆಯಿಂದ ಕೇಳಿದಾಗ ಬಹಳ ಪ್ರೀತಿಪೂರ್ವಕವಾಗಿ ಬಂದು ಸಮಯಕ್ಕೆ ಸರಿಯಾಗಿ ಇವತ್ತು ಹೋಮ ಅವನ ಪೂರ್ಣಾವತಿಯನ್ನು ಮುಗಿಸಿ ಸ್ವಾಮಿಗೆ ಪೂಜಾರನ್ನು ಮುಗಿಸಿ ಇವತ್ತು ಸನ್ನಿಧಿಯನ್ನು ವಹಿಸಿದ್ದಾರೆ. ಪೂಜ್ಯ ಜಗದ್ಗುರು ಮಹಾಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಸ್ವಾಗತ ಮಾಡ್ತೇನೆ. ನಮ್ಮ ನಾಡಿನಲ್ಲಿ ಆಧ್ಯಾತ್ಮದ ಚಿಲುಮೆಯನ್ನು ಬೆಳೆಸುತ್ತಾ ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರು ಮತ್ತೊಬ್ಬರು ನಮ್ಮ ಕಾಯಿಲೆ ವೇದಿಕೆಗೆ ಬರಬೇಕು. ಪ್ರಶಾಂತ್ ಅವರು, ಪ್ರಕಾಶ್ ಜೈ ಶ್ರೀ ಗುರು. ಸೋಮಶೇಖರ್ ಅವರು ಆಗಮಿಸಬೇಕು, ವೇದಿಕೆಗೆ ತಾವು ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ಮತ್ತು ಶ್ರೀಮಠ ಇಲ್ಲಿ ಬರಲಿಕ್ಕೆ ಮೂಲ ಕಾರಣೀಕರ್ತರಲ್ಲಿ ಪ್ರಮುಖರಾದ ನಮ್ಮ ಪ್ರೀತಿಯ ಮನೆ ಮಾದೇಗೌಡರು ಮತ್ತು ಅವರ ಜೊತೆ ಸಹಕರಿಸಿದ ಸರ್ವ ಭಕ್ತರನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಂಡು ಶ್ರೀಮಠದ ಭಕ್ತ ವಲಯದಲ್ಲಿ ಅತ್ಯುತ್ತಮ ಆತ್ಮೀಯಾಗಿ ಶಿಕ್ಷಣ ತಜ್ಞರಾಗಿ ತಮ್ಮ ಲಘು ಮಿಶ್ರಿತ ಚಿಂತನೆಗಳಿಂದ ಜಗತ್ತಿನೆಲ್ಲೆಡೆ ಬಹುದೊಡ್ಡ ಹೆಸರನ್ನು ಮಾಡಿ ಅವರು ಬಂದರೆ ಸಾಕು ಅಂತ ಜನಗಳು ಕಾಯ್ತಾ ಇರೋರು ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಕೃಷ್ಣ ಇವರು, ನಮ್ಮೆಲ್ಲರ ಪ್ರೀತಿಯ ಸೋಮಶೇಖರ್ ಅವರು ಜನಪ್ರತಿನಿಧಿಯಾಗಿ ಇಟ್ಟಿದ್ದಾರೆ. ಕೆಳಗಡೆ ಬಹಳ ಜನ ಕೊಡ್ತೀವಿ, ಪ್ರಕಾಶ್ ಗೌಡ್ರು, KS ಮಂಜೇಗೌಡರು, ದೇವಿ, ಶ್ರೀನಿವಾಸ್, ನಾರಾಯಣ, ಸುಬ್ರಹ್ಮಣ್ಯ, ಎಷ್ಟು ಜನ ಇದ್ದಾರೆ? ಬಹಳ ಜನ ಇದ್ದೀವಿ. ಮಲ್ಲೇಶ್ ಗೌಡ್ರು ಬಂದಂತೆ ಎಲ್ಲ ಭಕ್ತಾದಿಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಶಿಸ್ತಿಗೆ ಇನ್ನೊಂದು ಹೆಸರು ಸ್ಟೂಡೆಂಟ್ಸ್. ಒಂದು ಕಾಲದಲ್ಲಿ ಹೇಳ್ತಿದ್ರು ಡಿಸೈಪಲ್, ದ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ disciple, the word derived from discipline. As long as there was a master who used to give inner light, so long they used to be called as a disciples. ಈಗ ಮಾಸ್ಟರ್ಸು ಟೀಚರ್ಸ್ ಆಗಿದ್ದಾರೆ, ಡಿಸೈಪಲ್ಸು ಸ್ಟೂಡೆಂಟ್ಸ್ ಆಗಿದ್ದಾರೆ. ಅವತ್ತಿನವರು ಒಳಗಡೆ ಜ್ಯೋತಿಯನ್ನು ಹತ್ತಿಸಿಕೊಡ್ತಿದ್ರು, ಇವತ್ತಿನವರು ಹೊರಗಡೆಯನ್ನು ತೋರಿಸ್ಕೊಟ್ಟಿದ್ದಾರೆ.
ಹಾಗಾಗಿ ಮಾಸ್ಟರ್ಗೂ ನಮಗೂ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡಿಸೈಪಲ್ ಸಿಕ್ಕುದು ಡಿಸಿಪ್ಲಿನ್ ಹೋಗಿ ಏನೋ ಒಂಥರ ಆಯಿತು. ಜ್ಞಾನದ ಸಂಕೇತವಾಗಿ ಒಳಗಡೆ ಬೆಳಕನ್ನು ಹೊತ್ತಿಸ್ತೇವೆ. ಹೌದು, ಡಿಸೈಪಲ್ ಅಂತ ಹೇಳಿದಲ್ಲ ಸ್ವಾಮೀಜಿ, ಅವರ ಮೊರೆ ಹೇಗಿತ್ತು? ವೆನ್ ದೇ ಅಪ್ರೋಚ್ ದ ಮಾಸ್ಟರ್, ವೆನ್ ದೇ ಗೋ ಟು ದ ಡಿವೈನ್, ವಾಟ್ ಈಸ್ ಟು ಬಿ ದೇರ್ ಪ್ರೇಯರ್? ಇವತ್ತು ನಾವು ಕಲಿತ ತಕ್ಷಣ ಎಂಜಿನಿಯರಿಂಗ್ನಲ್ಲಿ ಕಲಿತೇವೆ, ಗುಡ್ ಪ್ಲೇಸ್ಮೆಂಟ್ ಇನ್ TCS, ಇನ್ಫೋಸಿಸ್ and such organizations. PUC ಕಲಿತಾ ಇದ್ರಿ, ನೀಟ್ ಟು ದ ಮೆಡಿಕಲ್, CET ಟು engineering. These are all our requests, these are all our demand, these are our prayers. ಅವತ್ತಿಗೆ ಏನಿರ್ತಿತ್ತು? ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದುಶ್ಚಯೇ. ದಿಸ್ ಇಸ್ ದ ಕೈಂಡ್ ಆಫ್ ಪ್ರೇಯರ್. ಇದು ಪ್ರಾರ್ಥನೆಯ ರೀತಿ, ಬೇಡಿಕೆಯ ರೀತಿ ಭಗವಂತನಲ್ಲಿ, ಗುರುವಿನಲ್ಲಿ, ಶಿಷ್ಯನಲ್ಲೂ ಇರ್ತಾ ಇದ್ರು. ಏನು ಕೇಳ್ತಾ ಇದ್ರು? ಹಿರಣ್ಮಯೇನ ಪಾತ್ರೇಣ. ಚಿನ್ನದ ಹರಿವಾಣ ಮತ್ತು ಚಿನ್ನದ ಕವಚದಿಂದ ಮುಚ್ಚಿರ್ತಕ್ಕಂಥ ಪಾತ್ರೆಯನ್ನು ನೋಡಿದರೆ ಗೌಡ್ರು ಹೇಳಿದ್ರಲ್ಲ, 99.99999% ಪೀಪಲ್ are related with the light and the darkness. ನಾನಿಲ್ಲಿ ಹೇಳಿದೆ, ಅಷ್ಟು ಜನಗಳು ಒಳಗಡೆ ಎಲ್ಲಿ ಬೇಕಿಲ್ಲ, ನನಗೆ ಹೊರಗಡೆ ಕಾಣಿಸ್ತಾ ಇರ್ತಕ್ಕಂಥ ಈ ಚಿನ್ನದ ಹರಿವಾಣ ನನಗೆ ಸಿಕ್ಕಿದ್ರೆ ಸಾಕು ಅಂತ ಒತ್ಕೊಂಡು. ಆದರೆ ಅವತ್ತಿನ ಸಾಧಕ, ವಿದ್ಯಾರ್ಥಿ, ಸ್ಪಿರಿಚುವಲ್ ಸೀಕರ್ ಅವರೇನು ಕೇಳ್ತಿದ್ರು ಗೊತ್ತಾ? ನಮಗೆ ಗೊತ್ತು ಹೊರಗಡೆ ಇರ್ತಕ್ಕಂತಹ ಇದು ನನ್ನನ್ನು ಮೋಹಿಸಿ ಪಾತ್ರೆಯ ಒಳಗೆ ಇರ್ತಕ್ಕಂತಹದ್ದನ್ನು ಮರೆಮಾಚಿದೆ. ಪಾತ್ರೆಯ ಒಳಗಡೆ ಒಂದು ಅಮೂಲ್ಯವಾಗಿರ್ತಕ್ಕಂತಹ ರತ್ನ ಇದೆ. ಅದನ್ನು ಸತ್ಯ ಅಂತ ಕರೀತಾರೆ, ಅದನ್ನು ಸ್ವರೂಪ ಅಂತ ಕರೀತಾರೆ, ಅದನ್ನು ಜ್ಞಾನ ಅಂತ ಕರೀತಾರೆ, ಅದನ್ನು ಪ್ಯೂರ್ ಅಬ್ಸಲ್ಯೂಟ್ ಕಾನ್ಸಿಯಸ್ನೆಸ್ ಅಂತ ಕರೀತಾರೆ. ಯಾವಾಗ ಅದನ್ನು ಪಡಿಬೇಕು ಅಂತ ಹೋಗ್ತೇವೋ, ಹೊರಗಡೆ ಇರ್ತಕ್ಕಂಥ ಚಿನ್ನದಿಂದ ಮೋಹಿಸ್ತಾ ಇರ್ತಕ್ಕಂಥ ಇದು ನನ್ನನ್ನು ಅಲ್ಲಿಗೆ ನಿಲ್ಲಿಸಿ 100 ವರ್ಷಗಳನ್ನ ಕಳಿಸ್ಬಿಡುತ್ತೆ. ಚಿನ್ನದ ಪಾತ್ರೆಯನ್ನು ಪಡೆಯುವ, ಚಿನ್ನದ ಪಾತ್ರೆಯನ್ನು ಮೋಹಿಸುವ ಕಾರ್ಯದಲ್ಲೇ ನನ್ನ ಬದುಕು ಮುಗಿದೋಗುತ್ತೆ. ಅದಕ್ಕೆ ಗೌಡ್ರು ಹೇಳಿದ್ರು, ಇಂಥದ್ದೆಷ್ಟೋ ಜನ್ಮಗಳು ಬಂದಿದ್ದೇವೆ, ಎಷ್ಟೋ ಜನ್ಮಗಳು ಹೋಗಿದ್ದಾವೆ, ಬರ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯ. ಯಾರಿಗೆ ಗೊತ್ತಾಗುತ್ತೆ? ಇಹ ಸಂಸಾರೇ ಬಹು ದುಸ್ತಾರ. ಯಾರು ಅನ್ನಿಸ್ತಾ ಇದ್ದಾರೆ, ಅನ್ನಿಸ್ಬೇಕು. ಈ ಜಗತ್ತು ಇದನ್ನು ಪಡೀಲಿಕ್ಕೆ ಹೋದಾಗ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ರೆ ಬೆಳಕಿನ ಕಡೆಗೆ ಪಯಣ ಪ್ರಾರಂಭ ಆಗುತ್ತೆ. ನಿಮಗೆ ಗೊತ್ತಲ್ವಾ, ಸಮುದ್ರದ ಹತ್ರ ಹೋಗ್ತೇವೆ. ಕೆಲವರು ಸಮುದ್ರದ ದಂಡೆಯಲ್ಲೇ ನಿಂತ್ಕೊಂಡು ಕಪ್ಪೆ ಚಿಪ್ಪಾಯಿತು ಮನೆಗೆ ಬರ್ತೀವಿ. ಇನ್ನು ಕೆಲವರು ಒಳಗಡೆಗೆ ಹಿಡಿತೇವೆ, ಒಂದಿಷ್ಟು ಕಾಲು ದೇವ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ 4 ಮೀನು ಇಟ್ಕೊಂಡು ಮನೆಗೆ ಬರ್ತೇವೆ. ಇನ್ನು ಕೆಲವರು ತುಂಬ ಆಳಕ್ಕೆ ಮುಳುಗ್ತಾರೆ, ಮುತ್ತು ರತ್ನಗಳನ್ನು ಪಡ್ತಾರೆ ಮನೆಗೆ. ಅಂತಃಕರಣ ಅಂದರೆ ಮನಸ್ಸು ಎಲ್ಲರಿಗೂ ಒಂದೇ. ಅಜ್ಞಾನಿಗೂ ಅದೇ ಮನಸ್ಸು, ಜ್ಞಾನಿಗೂ ಅದೇ ಮನಸ್ಸು. ಫಸ್ಟ್ ರ್ಯಾಂಕ್ ಪಡ್ಕೊಂಡ ಹುಡುಗರಿಗೂ ಅದೇ ಮಾರ್ಕ್ಸು. ಔಟ್ ಆಫ್ 720 in the NEET, one who is going to score 720 out of 720, same mind. There is no discrimination, the creation. ಆದರೆ ವ್ಯತ್ಯಾಸ ಇರೋದಿಲ್ಲಿ ಸಮುದ್ರದ ಹತ್ರ ಹೋದಾಗ, ಅಂತಃಕರಣಕ್ಕೆ ಹೋದಾಗ, ಮನಸ್ಸನ್ನು ಹಿಡ್ಕೊಂಡು ಹೋದಾಗ ನಮ್ಗೆ ಏನು ಬೇಕೋ ಅದು ಆಯ್ಕೊಂಡು ಬರ್ತದೆ. ಕಪ್ಪೆ ಚಿಪ್ಪಿನಿಂದ ಸಾರ್ಥಕತೆಯನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿಗೆ ನನಗೊಂದಿಷ್ಟು ನೀರು ಬೇಕು ಅಥವಾ ಮುತ್ತುರತ್ನಗಳು ಬೇಕು ಅಂತ ಅಪೇಕ್ಷೆ ಇತ್ತು ಅಂತಂದರೆ ಒಳಗೆ ಒಂದಿಷ್ಟು ಬೆಳಕು. ಬೆಳಕು ಎಲ್ಲರಿಗೂ ಬೆಳಕು. ಶ್ರೀನಿವಾಸ ರಾಮಾನುಜನ್ಗೆ ಒಳಗಡೆ ಸ್ವಲ್ಪ ಬೆಳಕು, ಅವನಿಗೆ ಕಂಡದ್ದು ಈ ಕ್ವೆಶನ್ಸ್ ಅರ್ಥ ಆಗುತ್ತಾ? ಶ್ರೀನಿವಾಸ ರಾಮಾನುಜನ್ ಎಂಬ
ಗ್ರೇಟ್ ಮ್ಯಾಥಮೆಟಿಷಿಯನ್ ನಮ್ಮ ದೇಶದಲ್ಲೇ ತಗೊಂಡು ಬೇರೆ ದೇಶದಲ್ಲಿ ಬೇಡ. ಎಡ್ಮಂಡ್ ಬರ್ಕಿನೂ ಬೇಡ, ಈಲರ್ಸು ಬೇಡ, ಪೈಥಾಗರಸ್ ಯಾರು ಬೇಡ. ಅವನು ಒಂದಿಷ್ಟು ಬೇಡ, ಅವನಿಗೆ ಕಂಡದ್ದೇನು ಈಕ್ವೇಷನ್ಸ್. ಬದುಕಿನ ಅಂತ್ಯದಲ್ಲಿ ಅಂತ ಅನಿಸ್ತು ಅವನಿಗೆ. ಏನು ಅನ್ನಿಸ್ತು? ಹಾಗಿದ್ರೆ ಈಕ್ವೇಷನ್ಸು ಲೆಕ್ಕ ಇಲ್ವಾ, ಉಪಯೋಗ ಇಲ್ವಾ? ಇದೇ ಇಲ್ಲ, ಇದೆ. ಅದಕ್ಕೆ ಕೊನೆಗೆ ಏನಂತ ಬರ್ತದ, ಇಫ್ ದೀಸ್ ಈಕ್ವೇಷನ್ಸ್ ಆರ್ ನಾಟ್ ಗೋಯಿಂಗ್ ಟು ಎಕ್ಸಿಬಿಟ್ ದ ಎಸೆನ್ಸ್ ಆಫ್ ದ ಆಲ್ಮೈಟಿ, ಐ ಡೋಂಟ್ ಥಿಂಕ್ ದೀಸ್ ಆರ್ ವರ್ತ್ ವೈಲ್ ಎನಿ ಲಾಂಗರ್. ಅರ್ಥ ಏನು? ಈ ಈಕ್ವೇಷನ್ಸ್ ಕೂಡ ಬೆಳಕಿನ ಒಂದು ಮೂಸೆಯಿಂದಲೇ ಬಂದಿರತಕ್ಕಂಥದ್ದು. ಆದರೆ ಅವನಿಗೆ ಕೊಟ್ಟದ್ದು ಜಗತ್ತಿಗೆ ಈಕ್ವೇಷನ್ಸ್. ನ್ಯೂಟನ್ನ ಅಂತಃಕರಣವು ಕೂಡ ಬೆಳಕು, ಇವತ್ತು ಬೆಳಗಾಗಿದೆ. ಅವನಿಗೆ ಒಂದು ಸಿಕ್ತು, ಗ್ರಾವಿಟೇಷನ್ ಥಿಯರಿ ಇರ್ಬೋದು, ಎಫ್ ಇಸ್ ಈಕ್ವಲ್ ಟು ಎಮ್ ಎ ಇರ್ಬೋದು, ಫಾರ್ ಈಚ್ ಅಂಡ್ ಎವರಿ ಆಕ್ಷನ್ ದೇರ್ ಈಸ್ ಆ ನಿಯಮ ಇರ್ಬೋದು, ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಇರ್ಬೋದು. ಇವೆಲ್ಲವೂ ಕೂಡ ಅವನಿಗೂ ಕೂಡ ಒಡೆದು, ಗುರುತ್ವಾಕರ್ಷಣೆ ನಿಯಮವೂ ಕೂಡ ಒಡೆಯುವುದು. ಅಷ್ಟಕ್ಕೆ ನಿಂತಾಯಿ. ಅವನು ಪಡ್ಕೊಂಡದಷ್ಟು ಬೆಳಕು, ಅವನ ಅಂತಃಕರಣವು ಕೂಡ ಒಳಗಡೆ ಒಂದಿಷ್ಟು ಬೆಳಕು. ಅವನೇನೇನು ಕೊಟ್ಟ? ಆ ಬೆಳಕಿನಲ್ಲಿ ಈಸಿ ಕೊಟ್ಟು MC² ಕೊಟ್ಟ, ಸ್ಪೆಸಿಫಿಕ್ ರಿಲೇಟಿವಿಟಿ ಥಿಯರಿಯನ್ನು ಕೊಟ್ಟ, ಗ್ರಾವಿಟೇಷನಲ್ ವೇವ್ಸನ್ನು ಕೊಟ್ಟ. ಈ ಎಲ್ಲವೂ ಬಂದದ್ದು ಎಲ್ಲಿಂದ ಬಂದ? ಒಳಗಡೆಯಿಂದಲೇ. ನಾನು ಏನು ಹೇಳಿ ಹೊರಟೆ? ಅವನು ಸಾಧಕ ಕೇಳಿದಲ್ವ, ಹೇಳಿ ನೋಡೋಣ. ನೀವು ಹಿರಣ್ಮಯೇನ ಪಾತ್ರೇಣ ಕಡೆ ನೆರ ಕೊಡ್ಕೊಳ್ಳಿ, ಮಕ್ಕಳು ನೆರ ಕೊಡ್ಕೊಳ್ಳಿ. ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಇವೆಲ್ಲ ಸಿಕ್ಕಿರೋ ಬೇಡ, ಈಕ್ವೇಷನ್ಸ್ ಬೇಡ, ಗ್ರಾವಿಟೇಷನಲ್ ವೇವ್ಸ್ ಬೇಡ. ಆ ನಂತರದಲ್ಲಿ ಬೇರೆ ತಿರುಗು ಹೊಡಿತು. ಪಾತ್ರೆ ತೆಗೆದುಕೊಂಡು ಗೊತ್ತು, ಈ ಪಾತ್ರೆ ಏನು ಯೂಸ್ಲೆಸ್ನಿಂಗ್ ಅಂತ ಗೊತ್ತು. ಪಾತ್ರೆ ಒಳಗಡೆ ಇರ್ತಕ್ಕಂಥದ್ದು ನನಗೆ ಬೇಕು. ಸತ್ಯ ಧರ್ಮಾಯ ದೃಷ್ಟಯೇ, ಅಂಥದ್ದನ್ನು ನನಗೆ ಕೊಡುವಂಥ ಅವತ್ತಿನ ಪ್ರಾರ್ಥನೆ ಇತ್ತು. ಅದಕ್ಕೆ ಏನೋ ಕಾರಣ, ನಿಮ್ಮ ಐನ್ಸ್ಟೈನ್ಗೆ ಬದುಕಿನ ಕೊನೆಯೇ ಘಟ್ಟದಲ್ಲಿ ಹೋಗಿ ಕೇಳ್ತಾರೆ ನಮ್ಮ ಪತ್ರಕರ್ತ, ಏನಂತ, ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ದೆ, ಅಷ್ಟೊಂದು ಬೆಳಕನ್ನು ಕೊಟ್ಟು ಜಗತ್ತಿಗೆ, ಇನ್ನೊಂದು ಜನ್ಮ ಇದೆ, ಇನ್ನೇನ ಸಾಧನೆ ಮಾಡಬೇಕು ಅಂತ ಇದ್ದೀರಿ ಅಂತ ಕೇಳ್ತಾರೆ. ಯಾರಿಗೆ? ಈ ಜನ್ಮದಲ್ಲಿ ಇಷ್ಟೆಲ್ಲ ಬೆಳಕಿನ ರೂಪದ ಸೂತ್ರಗಳನ್ನ ಕೊಟ್ರಿ, ಈಗ ಹೋಗ್ತಾ ಇದ್ದೀರಿ, ಇನ್ನೊಂದು ಜನ್ಮ ಇದ್ದದ್ದು ಅದು, ಅವಾಗ ಇನ್ನೇನೇನೋ ಹೆಕ್ಕಿ ತೆಗೆದುಕೊಡ್ತೀರಿ ಅಂತ ಹೇಳಿದ. ಐನ್ಸ್ಟೈನ್ ಸ್ಪಷ್ಟವಾಗಿ ಹೇಳಿದ, ಇನ್ನೊಂದು ಸಲ ಏನಾದರೂ ಹುಡ್ಲಿಕ್ಕೆ ಅವಕಾಶ ಆದವರೆ ಖಂಡಿತ ವಿಜ್ಞಾನಿ ಆಗುವುದಿಲ್ಲ. He was so particular in saying that never again I am going to become scientist. Reason, ಹೊರಗಡೆ ಹುಡುಕಿ ಸಾಕಾಯಿತು. ಬರೀ ಇರ್ತಕ್ಕಂಥ ಚಿನ್ನದ ಪಾತ್ರೆ, ಚಿನ್ನದ ಕವಚ, ಒಳಗಡೆ ಇರೋ ಸಿಗಲೇ ಇಲ್ಲ ನನಗೆ. ಅದಕ್ಕೋಸ್ಕರ ಇನ್ನೊಂದು ಜನ್ಮ ಇದ್ರೆ ಯಾರ ಕಣ್ಣಿಗೂ ಬೀಳದ ಹಾಗೆ ದಟ್ಟಣೆಯಲ್ಲಿ ಹರಿಯುವ ನದಿ ತೀರದಲ್ಲಿ ಒಂದು ಗುಡಿಸಲು ಮಾಡಿಕೊಂಡು ಒಬ್ಬ ಸಾಮಾನ್ಯ ಕಾರ್ಪೆಂಟರ್ ಅಥವಾ ರೈತನ ಮಗನಾಗಿ ನನ್ನ ಪಾಡಿಗೆ ನನ್ನ ಒಳಗಡೆ ಇರತಕ್ಕಂಥ ಅಂತರಂಗವನ್ನು ಶೋಧಿಸಿಕೊಂಡು ನನ್ನ ಸ್ವರೂಪವನ್ನು ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಮತ್ತೆ ಹುಟ್ಟಿ ಬರ್ತದೆ. ಇದು ಐನ್ಸ್ಟೈನರ ಮಾತು. ಅದೇ ಮಾತನ್ನ ಇನ್ನೊಂದು ಕಡೆ ಒಂದು ಮಾತನ್ನ ಹೇಳ್ತೇನೆ. ಯಾರು? ಐನ್ಸ್ಟೈನ್. ನೋ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ ಫ್ರಮ್ ದ ಸೇಮ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ವೆನ್ ದಟ್ ವಾಸ್ ಕ್ರಿಯೇಟೆಡ್. ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಿ, ಅದಕ್ಕೆ ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಪ್ರೊಫೆಸರ್ ಕೃಷ್ಣೇಗೌಡರು ಅದರಿಂದನೇ ಸ್ಟಾರ್ಟ್ ಮಾಡಿದ್ರು. ಹೇಳಿ, ನೋ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ from the same level of consciousness when it was created. ಒಂದಿಷ್ಟು ಒಂದು ಬೆಳಕಿನ ಒಂದಿಷ್ಟು, ಈ ಬೆಳಕಿನಲ್ಲಿ ಏನೋ ಒಂದಿಷ್ಟು ಕಳೆದೋಯ್ತು. ಕತ್ತಲು ಇನ್ನೂ ಜಾಸ್ತಿ ಆಗ್ಬೇಕಾ, ಕಳೆದೋಗಿರ್ತಕ್ಕಂಥದ್ದನ್ನ ಪಡ್ಕೊಳ್ಳಿಕ್ಕೆ ಇನ್ನೂ ಕಡಿಮೆ ಆಗ್ಬೇಕಾ ಅಂದರೆ ಲೈಟ್ ಆನ್ ಮಾಡ್ತೀವಿ. ಲೈಟ್ ಆನ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಕಳೆದಿರ್ತಕ್ಕಂಥ ವಸ್ತು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಎಲ್ಲ ಹೋಗಿರ್ತಲ್ಲ, ಅದೇ ಬಿದ್ದಿರ್ತದೆ.
ಹೊರಗಿನ ಬೆಳಕಿನ ಕೊರತೆಯಿಂದ ವಸ್ತುಗಳು ಕಾಣಿಸ್ತಾ ಇಲ್ಲ. ಒಳಗಿನ ಬೆಳಕಿನ ಕೊರತೆಯಿಂದ ನಾವೇ ಕಳ್ಕೊಳ್ತೀವಿ, ನಮಗೆ ನಾವೇ ಕಾಣಿಸ್ತಾ ಇಲ್ಲ. ಅಪ್ಪ ಇದ್ದ ಹೆಸರು, ಅಪ್ಪ ಅಮ್ಮ ಕೊಟ್ಟ ದೇಹ, ಇದರಲ್ಲೇ ಮುಳುಗಿ ಮತ್ತೆ ನವಚಕ್ರದಲ್ಲಿ ಸುತ್ತಾ ಇದೆ. ಅದಕ್ಕೆ ಹಿರಿಯರು ಏನು ಮಾಡಿದ್ರು, ಹೊರಗೆ ಕಾಣುವ ಬೆಳಕನ್ನು ಆದರ್ಶವಾಗಿ ಇಟ್ಕೊಂಡು ಸತ್ಯ ಧರ್ಮ ಎಂಬುದು ತತ್ವಂ ಪೋಷನ್ ಅಪಾವರಣೋ ಪ್ರಾರ್ಥನೆ ಅಷ್ಟು ಸ್ಪಷ್ಟವಾಗಿದೆ. ಅದನ್ನೆಲ್ಲ ನಚಿಕೇತನಿಗೆ ಯಮಧರ್ಮರಾಯ ಎಲ್ಲ ವರಗಳನ್ನು ಕೊಟ್ಟ. ಕೊನೆಗೆ 3ನೇ ವರವಾಗಿ ಕೇಳಿದ, ಆತ್ಮಜ್ಞಾನದ ಬಗೆಗೆ ಕೇಳಿದ. ಅದಕ್ಕೆ ಇನ್ನೊಂದು ಲೈಫ್ ಬಗೆಗೆ ಯಮ ಹೇಳಿದ, ನಿನಗೆ ಸ್ವರ್ಗ ಬೇಕಾಗಿ ಕೊಡ್ತೇನೆ, ಅಪ್ಸರ್ಯ ಬೇಕಾಗಿ ಕೊಡ್ತೇನೆ, ಕುಬೇರಷ್ಟು ಐಶ್ವರ್ಯ ಬೇಕಾಗಿ ಕೊಡ್ತೇನೆ. ಚಿಕ್ಕ ಹುಡುಗರಿಗೆ 8 ವರ್ಷದ ಹುಡುಗ ಹೇಳಿದ, ನಿನ್ನ ಅಪ್ಸರ್ಯನ ನೀನೇ ಇಟ್ಕೋ, ನಿನ್ನ ಸಕಲ ಭೂಮಿಯ ಐಶ್ವರ್ಯದನ್ನು ನೀನೇ ಇಟ್ಕೋ, ನನಗೆ ಯಾವುದು ಬೇಡ, ಮತ್ಯಾವುದು ಬೇಕು? ಆತ್ಮಜ್ಞಾನವನ್ನು ಬೇಕು. ಅಂತಹ ಆತ್ಮಜ್ಞಾನದ ಪ್ರತೀಕವಾಗಿರ್ತಕ್ಕಂಥ ಬೆಳಕನ್ನು ಹೊರಗಡೆ ಬೆಳೆಸಿ ಒಳಗಡೆ ಬೆಳೆಸ್ಕೊಳ್ರು. ಒಬ್ಬಾತ ದೇವಸ್ಥಾನಕ್ಕೆ ಬಂದ ತಕ್ಷಣ ಬೈಯಕ್ಕೆ ಹೇಳ್ತಾರೆ, ಒಂದು ಸಣ್ಣ ಹಣತೆ ಇದೆ, ಇದರ ಜ್ಯೋತಿ ಹೊಡಿತಾ ಇದ್ದಾರೆ. ಹಣತೆ ಕೇಳ್ತು, ಏನು ಬೈತಾ ಇದ್ದೀವಲ್ಲ ಅಂತ. ಹೊರಗಡೆಯಿಂದ ಬಂದೇ ಬರೀ ಕತ್ತಲು ಹೇಳಿದ್ರು, ಬರೀ ಕತ್ತಲು. ನೆನ್ಪಿಟ್ಬಿಡಿ, ಸಾಪೇಕ್ಷವಾದದ್ದು, ಇಟ್ ಇಸ್ ರಿಲೇಟಿವ್. ನಮ್ಮ ಕಣ್ಣು ನೋಡುವಷ್ಟು ಶಕ್ತಿ ಇದ್ರೆ ಅದು ಬೆಳಕು ಇದ್ದು ಕೂಡ ನೋಡುವಷ್ಟು ಶಕ್ತಿ ಇಲ್ಲ. ಶಬ್ದವೂ ಅಷ್ಟೇ, ನಮ್ಮ ಕಿವಿಗೆ ಒಂದಿಷ್ಟು ಕೇಳಿಸುವಷ್ಟು ಒಂದು ಡೆಸಿಬಲ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ತಾಗುವಷ್ಟು ಇದ್ದದ್ದೇ ಆದರೆ ಶಬ್ದ ಇದೆ, ಇಲ್ಲ ಆದರೆ ಶಬ್ದ ಇಲ್ಲ. ಅದಕ್ಕೆ ಬೆಳಕು ಕೇಳೋ ಒಂದು ಸಣ್ಣ ಹಣತೆ ಕೇಳಿ, ಇಲ್ಲಿದೆ ಕತ್ತಲೆ ಅಂತ ಕೇಳಬೇಕು. ನಾನು ಹೊರಗಡೆ ಬಂದೆ, ಎಲ್ಲೆಲ್ಲಿ ಹೋಗಿ ಬಂದು ಎಲ್ಲ ಕಣ್ಣು ಕೂಡ ಕತ್ತಲೇನೆ ಅಂತ ಹೇಳಿದೆ. ಯಾವುದು? ನಾವು ಹೊರಗಡೆ ಬೆಳೆಸಿರ್ತಕ್ಕಂಥ ದೇವಸ್ಥಾನದ ದೇಗುಲದ ಹಣತೆ. ಅದಕ್ಕೆ ಹಣತೆ ಹೇಳಿತು, ನನಗೆ ಸ್ವಲ್ಪ ಕತ್ತಲೆ ತೋರಿಸ್ತೀಯಾ ಅಂತ ಕೇಳಿದೆ. ಖಂಡಿತ ತೋರಿಸ್ತೇನೆ, ನಾನು ಈಗ ನೋಡಿ ಬಂದಿದ್ದೇನೆ, ತೋರಿಸ್ತೇನೆ ಅಂತ ಕರ್ಕೊಂಡು ಹೊರಟ. ಯಾರು ಕರ್ಕೊಂಡು ಹೊರಟ? ಹಣತೆಯನ್ನ ಜೊತೆಯಲ್ಲಿ ಇಟ್ಕೊಂಡು ಹೊರಟ. ನೋಡ್ದ, ಎಲ್ಲೆಲ್ಲೂ ಬರೀ ಬೆಳಕೇನೆ, ಎಲ್ಲಪ್ಪ ಬೇಗ ತೋರಿಸ್ ಮರಯ ಅಂತ ಹಣತೆ ಕೇಳಿಟ್ಟು ಸ್ವಲ್ಪ ಇದು ಈಗ ತಾನೇ ನೋಡ್ಕೊಂಡು ಬಂದ, ಎಲ್ಲೆಲ್ಲ ಬಂದು ಅಲ್ಲೆಲ್ಲ ಬರೀ ಬೆಳಕೆ ಇದೆ. ಮನೆಗೆ ಕತ್ತಲೆ ಸಿಗಲೇ ಇಲ್ಲ. ಯಾಕೆ? ಅದಕ್ಕೆ ಮಾರಾಯ, ಹೊರಗಿನ ಕತ್ತಲನ್ನು ಬಿಡಬಹುದು, ನಿನ್ನ ಒಳಗಡೆ ಒಂದಿಷ್ಟು ಜ್ಯೋತಿಯನ್ನು ಬೆಳಗಿಸ್ಕೋ. ಆವಾಗ ಜಗತ್ತೆಲ್ಲ ನಿನಗೆ ಹೇಗೆ ಕಾಣಿಸುತ್ತೆ? ಬೆಳಕಾಗಿಯೇ ಕಾಣಿಸುತ್ತೆ. ನಿನ್ನ ಒಳಗಡೆ ಒಂದಿಷ್ಟು ಕತ್ತಲು ಇತ್ತು ಅಂತಂದ್ರೆ ಜಗತ್ತೆಲ್ಲ ಕತ್ತಲಾಗಿ ಕಾಣಿಸುತ್ತೆ. ಬುದ್ಧ ಹೇಳಿದ ಮಾತು ಬುದ್ಧನಿಗೆ ಅನ್ನಿಸ್ತದೆ, ಅವನಿಗೆ ಜ್ಞಾನ ಆದ ತಕ್ಷಣಕ್ಕೆ ಅನಿಸುತ್ತೆ. ಆಮೇಲೆ ಗೊತ್ತಾಯ್ತು, ಒಬ್ಬನ ಒಳಗಿನ ಜ್ಯೋತಿ ಇನ್ನೊಬ್ಬನ ಜ್ಯೋತಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಕೊನೆಯವರೆಗೂ ಹೇಳ್ತಾ ಇರೋದು, ವೈ ಡಿಡ್ ಯು ಗೋ ಅಂಡ್ ಗಿವ್ ಸಮ್ ಲೈಫ್ ಟು ದ ವರ್ಲ್ಡ್ ಅಂತಂದ್ರೆ, ಈ ಜ್ಞಾನ ಆದ್ಮೇಲೆ ಬುದ್ಧ ಹೇಳಿದಂತೆ ಅವರವರ ಒಳಗಿನ ಬೆಳಕನ್ನು ಅವರೇ ಹೊತ್ತಿಸ್ಕೊಳ್ಬೇಕು ಹೊರತು. ಮತ್ತೆ ನೀನು ರಾಜ್ಯ ಬಿಟ್ಟಾಗ ಹೇಳಿದ್ದೆ, ನೀನು ಹೆಂಡತಿ ಬಿಟ್ಟಾಗ, ಮಕ್ಕಳನ್ನ ಬಿಟ್ಟಾಗ, ರಾಜ್ಯ ಬಿಟ್ಟಾಗ ಪ್ರತಿಯೊಬ್ಬರಿಗೂ ಕೂಡ ಆ ಬೆಳಕನ್ನು ಹಾಗೇ ಬೆಳೆಸ್ಕೊಳ್ತೀನಿ ಅಂತ ಹೇಳಿದರೆ ಹೌದು. ಯಾವುದು ಫಾಲ್ಸ್ ಹೋಪ್ಸ್ನ ಕೊಡ್ತಕ್ಕಂಥದ್ದು? ವೆನ್ ಯುವರ್ ಮೈಂಡ್ ಈಸ್ ಇನ್ ಡಾರ್ಕ್ನೆಸ್, ವೆನ್ ಯುವರ್ ಮೈಂಡ್ ಇಸ್ ಇನ್ ignorance, ವೆನ್ ಯುವರ್ ಮೈಂಡ್ ಈಸ್ egoistic, then it is going to proclaim stating that I am the one who is going to give light to the entire world. ಒಬ್ಬನ ಬೆಳಕು ದಾರಿ ತೋರಿಸ್ತದೆ, ಅಂತ ದಾರಿ ತೋರಿಸುವನ್ನ ಗುರು ಅಂತ ಕರೀತಾರೆ. ಇವತ್ತು ಅದಕ್ಕೆ ನಮ್ಮ ಸನಾತನ ಪರಂಪರೆಯನ್ನು ಕೊಟ್ಟು ಹೋಗ್ತಾರೆ. ಮಕ್ಕಳಿಗೆ ಗೊತ್ತು, ಮನೆಯಲ್ಲ ಮಾತಾಡ್ಕೊಂಡು ಬೇಗ ಹೊರಡಬೇಕು, ನೀವು ಕೂಡ ಪ್ರೊಸೆಷನ್ಗೆ ಹೋಗಬೇಕು. ಈಸ್ ಈಕ್ವಲ್ ಟು MC² ಸೂತ್ರ ಓದು. ಆ ಹೆಣ್ಮಗಳು ವೆರಿ ಕ್ಯೂರಿ ಕಂಡುಹಿಡಿದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ U92 235 ಐಸೋಟೋಪನ್ ಹಿಡಿದುಕೊಂಡು ನಮ್ಮ ಟೋಪೋನೈಮರ್ ಅಂತಕ್ಕಂಥ ಒಂದು ಬಾಂಬ್ ಕಂಡುಹಿಡಿದು. ಎಂಥದ್ದು? ಆಟಮ್ ಬಾಂಬ್, ನಾಟ್ ಡೈನಮೈಟ್. ಅದನ್ನು ಫಸ್ಟ್ ಟೈಮ್ ಟೆಸ್ಟ್ ಫೈರ್ ಮಾಡಿದಾಗ, ಬಿಫೋರ್ ಡ್ರಾಪಿಂಗ್ ಆನ್ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕೋದಕ್ಕೂ ಪೂರ್ವದಲ್ಲಿ ಅದು ವರ್ಕ್ ಆಗುತ್ತೆ ಇಲ್ವೋ ಅಂತ ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅದನ್ನು ಪ್ರಯೋಗ ಮಾಡಿದಾಗ, ದ ಡೆಸರ್ಟ್ ಆಫ್ ಅಮೇರಿಕಾ ಡೈರೆಕ್ಟರ್ ಆಗಿದ್ದಲ್ಲ, ಈ ಒಂದು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಲ್ಲ, ಮಿಷನ್ ಡೈರೆಕ್ಟರ್ ಅಂತ ಇಸ್ರೋದಲ್ಲಿ ಹೇಳ್ತೀವಲ್ಲ, ಅದೇ ರೀತಿ ಆ ಒಟ್ಟು ಪ್ರಾಜೆಕ್ಟ್ ಮ್ಯಾನಹ್ಯಾಟನ್ ಅಂತ ಹೆಸರಿಟ್ಟಿದ್ರು ಅದಕ್ಕೆ ಕೂಡ ಭಾಷೆಯಲ್ಲಿ. ಅವ
ನೂರಾರು ಅಡಿ ದೂರದಲ್ಲಿ ಸಿಡಿದಂಥ ಆ ಆಟಮ್ ಬಾಂಬಿನ ದಳ್ಳುರಿಯನ್ನು ನೋಡಿ ತಕ್ಷಣಕ್ಕೆ ಅವನೇನು ನೆನಪಾಯ್ತದೆ ಗೊತ್ತಾ? ನಮ್ಮ ದೇಶದ ಗೀತೆಯ ಕೃಷ್ಣನ ಮಾತು ನೆನಪಾಗ. ನಮ್ಗೆ ಯಾರಾದ್ರೂ ಗೊತ್ತಿಲ್ಲ ಶ್ಲೋಕಗಳು ಎಷ್ಟು ಬರ್ತವೆ? ಅಪ್ಪ ಅಮ್ಮ ಸ್ವಲ್ಪ ಶಾಲೆಗಳು ಕಲಿಸಿದ ಸ್ವಲ್ಪ ಗಟ್ಟೋಡು ಅಪ್ಪಿತ್ತು ಗಟ್ಟೋಡು ಅದರ ಒಳಗಡೆ ಅರ್ಥ ಗೊತ್ತಾ? ಅದೊಂದು ಕಡೆ ಇದೆ. ಅವನಿಗೆ ಯಾವ ಶ್ಲೋಕ ನೆನಪಾಯ್ತು? ಆ ಕ್ಷಣಕ್ಕೆ ಆ ದಳ್ಳುರಿಯನ್ನು, ಬೆಳಕನ್ನು, ಶಾಖವನ್ನು ನೋಡಿ ತಕ್ಷಣಕ್ಕೆ ನೆನಪಾದದ್ದು ನಮ್ಮ ದೇಶದ, ಅವ ಹಿಂದೂ ಅಲ್ಲ. ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗ ಪದುತ್ಥಿತ ಯದಿ ಬಾ ಸದೃಶಿ ಸಾ ಸ್ಯಾತ್ ಭಾಸಃ ತಸ್ಯ ಮಹಾತ್ಮನಃ. ರಿಪೀಟ್ ಮಾಡಿ, ಯಾವ್ದು ರಿಪೀಟ್ ಆಗುತ್ತೆ? ದಿವಿ ಸೂರ್ಯ ಸಹಸ್ರಸ್ಯ, ಎಲ್ಲರೂ ಕೇಳಿಸ್ತಾರೆ ಮಕ್ಕಳ? ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗ ಪರುತ್ಥಿತ ಯದಿ ಬಾಹ ಸದೃಶಿ ಸ್ಯಾತ್, ಯದಿ ಬಾಹ ಸದೃಶಿ ಸ್ಯಾತ್ ಭಾಸಃ ತಸ್ಯ ಮಹಾತ್ಮನಃ. ಭಾಸಃ ತಸ್ಯ ಮಹಾತ್ಮನಃ. ಕೃಷ್ಣ ಹೇಳಿದ 5000 ವರ್ಷದ ಹಿಂದೆ 1945 ಅವ ಇಷ್ಟೇ ಹೇಳಿದ್ರು. ನಮ್ಮ ಹೊರಗಡೆಗೆ ದೀಪಕ್ಕೆ ಒಂದಿಷ್ಟು ಬತ್ತಿ ಹಾಕಿದ್ರು. ಬತ್ತಿ ಒಳಗಡೆಗೆ ಎಣ್ಣೆ ಬಿಟ್ಟಿದ್ರು. ಅಂದರೆ ಏನು ಹೇಳ್ತಾರೆ, ಲ್ಯಾಂಪ್ ಇದೆಯಲ್ಲ, ಮಣ್ಣಿನ ಹಣತೆಯಿಲ್ಲ, ಹಣತೆ ಒಳಗಡೆ ಎಣ್ಣೆ ಇಟ್ಟಿದ್ರೆ ಒಂದಿಷ್ಟು ಬತ್ತಿ ಹಾಕಿದ್ರು. ಎಷ್ಟು ಕಾಲ ಉರಿಯಿತು ಮಕ್ಕಳು? ಎಣ್ಣೆ ಇರುವಷ್ಟು ಕಾಲ ಉರಿಯಿತು. ಉರಿದ ಮೇಲೆ ಏನಾಗುತ್ತೆ? ಹಾಗೆ. ಅದೇ ರೀತಿ ಒಂದು ಮಾತು, ನಮ್ಮ ಸೂರ್ಯನ ಬಗೆಗೆ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಆ್ಯಂಡ್ ಗ್ಯಾಲಾಕ್ಸೀಸ್ ಬಗೆಗೆ ಯಾರು ಹೇಳಿದ್ರು? ಕೃಷ್ಣೇಗೌಡ ಹೇಳಿಲ್ಲ. ದೂರ ಹೋಗುತ್ತೆ. ನಮ್ಮ ಸೂರ್ಯನ ಒಳಗಡೆ ಉರಿತಾ ಇರ್ತಕ್ಕಂಥ ವಸ್ತುವಿಗೆ ಹಿಂದೆ ಎಣ್ಣೆ ಇದ್ದರೆ, ಸೂರ್ಯ ಉರಿಬೇಕಾದ್ರೆ ಅದರೊಳಗಡೆ ಇರ್ತಕ್ಕಂಥ ಎಣ್ಣೆ ಯಾವುದು ಹೇಳಬೇಕು? ಇಲ್ಲಿ ಎಣ್ಣೆ ಹೊಂಗೆ ಎಣ್ಣೆನೋ ಇಪ್ಪೆ ಎಣ್ಣೆನೋ ಹಾಕಿದ್ದೇವೆ ಅಥವಾ ತುಪ್ಪನೋ ಹಾಕಿದ್ದೇವೆ. ಇದು ಒಂದು ಎಣ್ಣೆ. ಸೂರ್ಯನ ಒಳಗಡೆ ಉರಿಬೇಕಾದ್ರೆ ಒಂದು ಎಣ್ಣೆ ಇರಬೇಕಲ್ಲ, ಅದನ್ನ ಫ್ಯೂಯಲ್ ಅಂತ ಕರೀತಾರೆ. ದಿಸ್ ಫ್ಯೂಯಲ್ ಇಸ್ ಇನ್ ಲಿಕ್ವಿಡ್ ಫಾರ್ಮ್. ದಟ್ ಫ್ಯೂಯಲ್ ವಿಲ್ ಬಿ ಇನ್ ಡಿಫರೆಂಟ್ ಫಾರ್ಮ್. ವಾಟ್ ಇಸ್ ದಟ್ ಫ್ಯೂಯಲ್ ವಿ ಡು ಹ್ಯಾವ್ ಇನ್ ದ ನ್ಯೂಕ್ಲಿಯಸ್ ಆಫ್ ದ ಸನ್? ಹೈಡ್ರೋಜನ್ ಅಂಡ್ helium. What is the kind of reaction is happening? Nuclear fusion. ಸುಮಾರು 500 ಕೋಟಿ ವರ್ಷಗಳ ಹಿಂದೆ ಉರಿಲಿಕ್ಕೆ ಪ್ರಾರಂಭ ಆಯಿತು. ಈಗ ಒಂದು 10 ನಿಮಿಷದಿಂದ ಓಡಿಸ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಜಸ್ಟ್ ಲೈಕ್ ಯೋರ್ಸೆಲ್ಫ್ ಇನ್ ದ ಲ್ಯಾಂಪ್ ಅಂಡ್ ದ ಸನ್. ಇಟ್ ಇಸ್ ನಾಟ್ 500 ಕೋಟಿ ವರ್ಷದ ಹಿಂದೆ ಉರಿಲಿಕ್ಕೆ ಪ್ರಾರಂಭ ಆದದ್ದು. ಇಟ್ ಈಸ್ ಸೆಡ್ ಇಟ್ ಈಸ್ ಗೋಯಿಂಗ್ ಟು ಇಲ್ಯೂಮಿನ್ ಫಾರ್ ಅನದರ್ 550 crores years. ಆಮೇಲೆ ಏನಾಗುತ್ತೆ? ಹೊರಟೋಗುತ್ತೆ. ಒಂದು ಕಡೆ ಯೋಚನೆ ಮಾಡಿ, 550 ಕೋಟಿ ಪ್ಲಸ್ ಹಿಂದೆ ಹೋಗಿರ್ತಕ್ಕಂಥ 500 ಕೋಟಿ ವರ್ಷ ಅಂತಂದ್ರೆ 1000 ಕೋಟಿ ವರ್ಷಕ್ಕೆ ಬೇಕಾಗಿರುವಷ್ಟು ಎಣ್ಣೆಯನ್ನು ಹೀಲಿಯಂ ಮತ್ತು ಹೈಡ್ರೋಜನ್ ಅನ್ನ ಒಂದೇ ಸಲ ಉಳಿಸ್ಬಿಟ್ಲಿಂದ ಇಟ್ಕೊಳ್ಳಿ. ನಮ್ಗೆ 10 ವರ್ಷ ಬೇಡಪ್ಪ, ನೀವು ವಿಷ್ಣು ಸಿ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಅಂತ ನೀವು ಅಂದ್ಕೊಂಡು ಒಂದು ಬೇಡ ಅಷ್ಟು ಒಂದೇ ಸಲ ತುತ್ತು ಅಂತ ಅಂದ್ಕೊಳ್ತು ಅಂತ ಇಟ್ಕೊಳ್ಳಿ. ಎಷ್ಟು ಬೆಳಕು ಬರುತ್ತೋ ಅರ್ಥ ಆಗುತ್ತಾ? ಎಷ್ಟು ಬೆಳಕು ಬರ್ತದೋ ಅಂತಹ ಸಾವಿರಾರು ಸೂರ್ಯರು ಏಕಕಾಲಕ್ಕೆ ತನ್ನ ಒಳದಲ್ಲಿ ಒದಗಿಸಿಕೊಂಡಿರ್ತಕ್ಕಂಥ ಎಲ್ಲ ಉರುಗಳನ್ನು ಒಟ್ಟಿಗೆ ಹೊಂದಿಸಿದರೆ ಎಷ್ಟು ಬೆಳಕು ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಭೆ ನಾವು ನೀವು ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಲ್ಲ, ಇಂತಹ ಸಾಮಾನ್ಯವಾಗಿ ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅದಕ್ಕಿಂತ ಅಸಾಧಾರಣವಾಗಿರ್ತಕ್ಕಂಥ ಬೆಳಕು ಅಡಗಿದೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗ ಪದುತ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್ ಭಾಸಃ ತಸ್ಯ ಮಹಾತ್ಮನಃ. ಹೊರಗೆ ಹೊರಡಿಸಿದ ಸಾಂಕೇತಿಕ ಬೆಳಕು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಪಾಠ. ಅಕ್ಕ ಮಹಾದೇವಿ ಯಾವ ಬೆಳಕಿಗೋಸ್ಕರ ಎಲ್ಲವನ್ನ ಬಿಟ್ಟು ನಡೆದೋದು, ಇದ್ದು ಗಂಡ ರಾಜ ಇದ್ದರೂ ಕೂಡ ಯಾವ ಬೆಳಕಿಗೆ ಅಪಹರಿಸಿ ಎಲ್ಲ ಹೊರಗಿನ ಬೆಳಕಿನ ಈಕ್ವೇಷನ್ಸು ಐಶ್ವರ್ಯ ಹಾಗೂ ಈ ರಾಜ್ಯಕೋಶ ಬಿಟ್ಟು ಹೋದ್ರು.
ಲಕ್ಷಾಂತರ ಕೋಟ್ಯಾಂತರ ಮಂದಿ ಇದ್ದು ಚಕ್ರವರ್ತಿ ಆಗುವುದಾಗಿರ್ತಕ್ಕಂಥ ಸಿದ್ಧಾರ್ಥ ಯಾವ ಬೆಳಕಿಗೆ ಬಿಟ್ಟು ಓಡಿ ಹೋದನೋ, ಮಹಾವೀರ ಬಿಟ್ಟು ಓಡಿ ಹೋದನೋ, ಅಂಥದೊಂದು ಬೆಳಕಿನ ಅಪಹರಿಕೆಯಲ್ಲಿ ನಮ್ಮ ಹಿರಿಯರು ಇಂತಹ ಜ್ಯೋತಿಯನ್ನು ಹೊತ್ತಿಸುವ ಕೈಕರ್ಯಗಳ ಪ್ರಾರಂಭ ಮಾಡಿದರು. ಆದರೆ ನಾವು ಇವತ್ತಿನ ಈಕ್ವೇಷನ್ಸ್ ಇಟ್ಕೊಂಡಿದ್ರೆ ತಪ್ಪಲ್ಲ, ಒಂದು ದಿನ ಬರ್ತದೆ. ಅಂತಹ ದಿನವನ್ನು ಯಾರಿಗೂ ಹಿಡಿಯಲಿಕ್ಕಾಗಲಿ, ಹೌದಾ? ಅದಕ್ಕೋಸ್ಕರ ಬುದ್ಧನಾದಂತಹ ಸಿದ್ಧಾರ್ಥ ಹಿಂದಿನದೆಷ್ಟೋ ಜನ್ಮದಲ್ಲಿ ತುಂಬ ತರಲೆ ಹುಡುಗಾಗಿದೆ. ಯಾರು? ಯಾವ ಬುದ್ಧನನ್ನ 2500 ವರ್ಷ ಆದರೂ ಕೂಡ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೇವೋ ಅಂತಹ ಒಬ್ಬ ಹುಡುಗ, ಅಂತಹದೊಂದು ಚೇತನ ಇನ್ನೊಂದು ಅದೆಷ್ಟೋ ಜನ್ಮಗಳ ಹಿಂದೆ ತುಂಬ ಮಿಸ್ಚೀವಿಯಸ್ ಕಾಡು ಹೋದಂತೆ ಸನ್ಯಾಸಿ ಕೊಡ್ತಿದ್ವು. ಚೇಷ್ಟೆ ಮಾಡಬೇಕು ಅಂತ ಹತ್ರ ಕಂಡ್ರೆ ಮುಂದೆ ನಮಸ್ಕಾರ ಅಂತೀವಿ, ಹಿಂದೆ ನಡ್ಕೊಂಡು ಹೋಗ್ತೀವಿ. ಐ ಹ್ಯಾವ್ ಅಬ್ಸರ್ವ್ಡ್ ಸೆವೆರಲ್ ಟೈಮ್ಸ್. ಈ ಥರದ್ದು ಮಿಸ್ಚೀವಿಯಸ್ ಹುಡುಗ ಇದ್ದ. ಕಾಡಿಗೆ ಹೋದ ಸಿದ್ಧಾರ್ಥನಾಗಿದ್ದಂಥ ಹಿಂದಿನ ಜನ್ಮದಲ್ಲಿ ಈಗ ಒಬ್ಬ ಸನ್ಯಾಸಿ ಮರದ ಕೆಳಗಡೆ ಕೊಡ್ತಿದ್ದಾನೆ. ಹತ್ತಿರ ಯಾಕೆ ಹೋದ? ಚೇಷ್ಟೆ ಮಾಡಬೇಕು ಅಂತ ಹೋದ. ಹತ್ತಿರ ಹೋದ ಕಬ್ಬಿಣ ಮ್ಯಾಗ್ನೆಟ್ ಜೊತೆಯಲ್ಲಿ ಚೇಷ್ಟೆ ಮಾಡಬೇಕು ಅಂತ ಹೋದರೆ ಕಬ್ಬಿಣದ ಕಥೆ ಏನಾಗುತ್ತೆ? ಪಟ್ಟಂತ ಬೇಕು. ಹೌದಾ? ಅದೇ ರೀತಿಯಲ್ಲಿ ಸರಳೆ ಹುಡುಗನಾಗಿದ್ದಂಥ ಈ ಹುಡುಗ ಇನ್ನೂ ಅಜ್ಞಾನಿಗಿದ್ದಾಗ ಆ ಶ್ರೇಷ್ಠನಾಗಿರ್ತಕ್ಕಂಥ ಮರದ ಕೆಳಗೆ ಕುಳಿತಿದ್ದಂಥ ಆ ಸನ್ಯಾಸಿ ಹತ್ರ ಹೋದಾಗ ಚೇಷ್ಟೆ ಮಾಡಲಿಕ್ಕೆ ಹೋದ ತಕ್ಷಣ ಆದದ್ದೇನು ಗೊತ್ತಾ? ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದು ಸಹಜ. ಅವನಿಷ್ಟೇ ಅಜ್ಞಾನಿ ನಮಸ್ಕಾರ ಮಾಡಿದ. ಆದರೆ ಆಶ್ಚರ್ಯ ಏನು ಗೊತ್ತಾ? ಅವನು ಪಾದ ಮುಟ್ಟಿ ನಮಸ್ಕಾರ ಮಾಡಿ ತುಂಬ ವಿಧೇಯನಾಗಿ ಕುಳಿತುಕೊಂಡದ್ದು. ಯಾಕಂದರೆ ಗುರು ಸಾನ್ನಿಧ್ಯ ಅಂತ ಹೇಳಿ, ದಿವ್ಯ ಸಾನ್ನಿಧ್ಯ ಅಂತ ಹೇಳಿ, ಅಂತಹ ಸಾನ್ನಿಧ್ಯಕ್ಕೆ ಬಂದಾಗ ಎಂತಹ ಕಟುಕ, ಎಂತಹ ಚೇಷ್ಟೆ ಹುಡುಗ ಆದರೂ ಕೂಡ ಮನಸ್ಸು ಬದಲಾಗುತ್ತೆ. ಆ ಕ್ಷಣಕ್ಕಾದ್ರೂ ಬದಲಾಗುತ್ತೆ. ದವೇ ಈಗ ನೋಡಿ, ಕಬ್ಬಿಣ ಮ್ಯಾಗ್ನೆಟ್ ಹತ್ರ ಒಂದು ಕಬ್ಬಿಣ ಇಟ್ಟರೆ ಆ ಕಬ್ಬಿಣಕ್ಕೆ ಇನ್ನೊಂದು ಕಬ್ಬಿಣ ಇಟ್ಟರೆ ಅದು ಕೂಡ ಎಸೆಡಿಯುತ್ತೆ. ಹೌದಲ್ಲ? ಅಷ್ಟೊಂದು ಶಕ್ತಿ ಬಂದ್ಬಿಡುತ್ತೆ. ಕಬ್ಬಿಣಕ್ಕೂ ಶಕ್ತಿ ಬರ್ತದೆ ತಾತ್ಕಾಲಿಕವಾಗಿ ಆ ಸಾನ್ನಿಧ್ಯದಲ್ಲಿದ್ದಾಗ. ಅದೇ ರೀತಿ ಅವ ಕೈ ಮುಟ್ಕೊಂಡು ನಿಂತಿದ್ದು ನಮಸ್ಕಾರ ಮಾಡಿಸ್ಕೊಂಡಂಥ ಜ್ಞಾನಿಗಳು ಮೇಲಕ್ಕೆದ್ದ. ಎದ್ದ ತಕ್ಷಣ ಅವನ ಪಾದವನ್ನು ಇವರು ನಮಸ್ಕಾರ ಮಾಡ್ತಾರೆ. ಯಾರ ಪಾದವನ್ನ? ಅಜ್ಞಾನಿಯಾಗಿರ್ತಕ್ಕಂಥ ಮಿಸ್ಚಿವಿಯಸ್ ಇವ್ರ ಪಾದವನ್ನು ಟಚ್ ಮಾಡಿ ಕೈ ಮುಗ್ದ. ಅವನು ಹಿಂದೆ ಹೋಗಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ನಾನು ನಿಮ್ಮ ಪಾದವನ್ನು ಮುಟ್ಲಿಕ್ಕೆ ಒಂದಿಷ್ಟು ಅರ್ಥ ಇದೆ, ನೀವ್ಯಾಕೆ ನನ್ನ ಪಾದ ಮುಟ್ತಾ ಇದ್ದೀರಿ? ನನ್ನ ಪಾದ ನೀನು ಯಾಕಪ್ಪ ಮುಟ್ಟಿದೆ? ನೀವು ಜ್ಞಾನಿ ಇದ್ದೀರಿ, ನಿಮ್ಮ ಒಳಗಡೆ ಬೆಳಕು ಬೆಳಗ್ತಾ ಇಲ್ಲ, ಅದಕ್ಕೋಸ್ಕರ ಬೆಳಕು ಕಾಣಲು ನಾನು ಮುಟ್ಟಿದೆ. ಅದಕ್ಕೆ ಅಜ್ಞಾನಿ ಆದಂಥ ಗುರು ಹೇಳಿದ, ನಿನಗೆ ನನ್ನ ಒಳಗಡೆ ಬೆಳಗ್ತಾ ಇರ್ತಕ್ಕಂಥ ಜ್ಯೋತಿ ಕಾಣಿತು, ನನಗೂ ಅಷ್ಟೇ ನಿನ್ನೊಳಗಡೆ ಬೆಳಗ್ತಾ ಇರ್ತಕ್ಕಂಥ ಜ್ಯೋತಿ ನನಗೆ ಕಾಣಿಸ್ತಾ ಇದೆ, ನನ್ನೊಳಗಡೆ ಪ್ರಕಟ ಆಗಿದೆ. ಆದರೆ ಜಗತ್ತಿಗೆ ಕಾಣದ ರೀತಿಯಲ್ಲಿ ನಿನ್ನೊಳಗೂ ಕೂಡ ಅದು ಉರಿತಾ ಇದೆ. ಒಂದು ದಿನ ಬರುತ್ತೆ, ಆ ದಿನ ಹೇಗಿರುತ್ತೆ? ನೀನು ಕೂಡ ಜ್ಞಾನಿ ಆಗ್ತೀಯ. ಜ್ಞಾನಿಯಾದ ಕಾಲಕ್ಕೆ, ನೀನು ಜ್ಞಾನಿಯಾದ ಕಾಲಕ್ಕೆ ಇನ್ನೊಂದೆಷ್ಟೋ ಜನ್ಮಗಳ ನಂತರದಲ್ಲಿ ನಿನ್ನ ಅಂತಃಕರಣ ಶುದ್ಧಿ ಆಗುತ್ತೆ. ಅಂತಹ ಕಾಲ ಬಂದಾಗ ನಾನಿರೋದಿಲ್ಲ, ಮುಯ್ಯಿಗೆ ಮುಯ್ಯಿ ಕೊಡದರೆ ವಾಪಸ್ಸು ಹೋಗಬಾರ್ದು. ಋಣವನ್ನು ಯಾರನ್ನಾದ್ರೂ ಕೂಡ ಪಡ್ಕೊಂಡಿದ್ರೆ ಆ ಋಣವನ್ನು ತೀರಿಸಿ ಹೋಗಬೇಕು ಅಂತ ಹೇಳಿ ಮತ್ತೆ ನಾನು ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಚಿತ್ರದಿಂದ, ಅಹಂಕಾರಕ್ಕೆ ಹುಟ್ಟಿ ಬರೋದಿಲ್ಲ. ನಾನು ಎಲ್ಲ ಕಡೆ ಕೂಡ ಇರ್ತೇನೆ. ಆದರೆ ನೀನು ತೀರಿಸಿದ ರೀತಿಯಲ್ಲಿ ನಿನ್ನ ಋಣವನ್ನು ತೀರಿಸಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀನು ಬುದ್ಧ ಆಗ್ತೀಯ, ಅದಕ್ಕೋಸ್ಕರ ಈಗ ನಮಸ್ಕಾರ ಮಾಡ್ತೀನಿ ಅಂತ ಟಚ್ ಮಾಡ್ತೀನಿ. ಮಕ್ಕಳೆಲ್ಲರೂ ಕೂಡ ಆ ಕಡೆಗೆ ಬಂದಿದ್ದಾರೆ. ಮೃತ್ಯೋರ್ಮ ಅಮೃತ, ಅಸತೋಮ ಸತ್ಯ, ತಮಸೋಮ. ನಮ್ಮ ಉದ್ದೇಶ ಇವತ್ತು ತಮಸ್ಸು, ಅಂತಃಕಾರದಿಂದ ಜ್ಯೋತಿಯ ಕಡೆಗೆ ಹೋಗ್ತಕ್ಕಂಥದ್ದು. ಅಂತಹ ಜ್ಯೋತಿಯ ಕಡೆಗೆ ಹೋಗುವ ಪಯಣದ ಒಂದು ಸಂಕೇತವಾಗಿ ನಮ್ಮ ಹಿರಿಯರು ದಿವ್ಯ ಭವ್ಯ ಪರಂಪರೆಯನ್ನು ಕೊಟ್ಟು ಹೋಗಿದ್ದಾರೆ. ದಿವ್ಯ ಸೂರ್ಯ ಸಹಸ್ರಸ್ಯ ಭವೇ ಯುಗ ಪ್ರವೃತ್ತಿತ ಯದಿ ಭಾವ ಸತುಶೀಸಾಸ್ಯ ವಾಸರಸ್ಯ ಮಹಾತ್ಮ. ಅಂಥದ್ದೊಂದು ದಿವ್ಯ ಶಕ್ತಿ ನಮ್ಮ ಒಳಗಡೆ ಇದೆ. ಅಂಥ ದಿವ್ಯ ಶಕ್ತಿಯ ಅರಿವಿಗೋಸ್ಕರ ಇಂತಹ ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ ನಮ್ಮ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೆ, ಈಗ ತಾನೇ ಕಂಡು ಬಿಡ್ತಾ ಇರ್ತಕ್ಕಂಥ, ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಮಕ್ಕಳಿಗೆ ಆ ಸ್ವಾಮಿಯ ಪೂರ್ಣ ಆಶೀರ್ವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ.
ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.